ಬಿಟ್ಕಾಯಿನ್ ವೈಟ್ ಪೇಪರ್ ರಿಲೀಸ್ ಆಗಿ ಇವತ್ತಿಗೆ 17 ವರ್ಷ ಆಯಿತು. ಈ ಒಂದು ವೈಟ್ ಪೇಪರ್ ಅಲ್ಲಿ ಇರ್ತಕ್ಕಂಥ 3 ಪ್ರಮುಖ ಅಂಶಗಳು ಯಾವುದು ಅಂತಂದ್ರೆ, ಮೊದಲನೇದು ಪೀರ್ ಟು ಪೀರ್ ಎಲೆಕ್ಟ್ರಾನಿಕ್ ಕ್ಯಾಶ್ ಸಿಸ್ಟಮ್, ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನೇರ ಹಣದ ವರ್ಗಾವಣೆ. ಇಲ್ಲಿ ಯಾವುದೇ ಸರ್ಕಾರ, ಬ್ಯಾಂಕಿಂಗ್ ಸಿಸ್ಟಮ್ ಅಥವಾ ಫೈನಾನ್ಷಿಯಲ್ ಸಿಸ್ಟಮ್, ಬೇಸಿಕಲಿ ಯಾವುದೇ ಟ್ರಸ್ಟೆಡ್ ಥರ್ಡ್ ಪಾರ್ಟಿ ಅವಶ್ಯಕತೆನೇ ಇರೋದಿಲ್ಲ. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ನೇರವಾದಂತಹ ಹಣ ವರ್ಗಾವಣೆಯನ್ನ ಮಾಡಬಹುದು. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಇಡೀ ಜಗತ್ತಿನಾದ್ಯಂತ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಟ್ರಾನ್ಸಾಕ್ಷನ್ ಗಳನ್ನ ಸೆಟಲ್ ಮಾಡಲಾಗ್ತದೆ ವಯ ದ ಮೈನಸ್ ದ ಪ್ರೂಫ್ ಆಫ್ ವರ್ಕ್ ಕಾನ್ಸೆಪ್ಟ್ ಮುಖಾಂತರ. ಬೇಸಿಕಲಿ ಇದೇನಕ್ಕೆ ಬೇಕು ಅಂತಂದ್ರೆ, ಈಗ ಯಾವ್ದಾರ ಒಂದು ಟ್ರಾನ್ಸಾಕ್ಷನ್ ನಡೆದಾಗ ಇದು ಟ್ರಾನ್ಸಾಕ್ಷನ್ ಸರಿ ಇಲ್ಲ, ಇದು ಹಾಗಾಗ್ಬೇಕಾಗಿತ್ತು, ಹೀಗಾಗ್ಬೇಕಾಗಿತ್ತು ಅನ್ನುವಂತಹ ಕಾನ್ಫ್ಲಿಕ್ಟ್ಸ್ ಏನಾದ್ರು ಜನರ ಮಧ್ಯೆ ಬಂದ್ರೆ ನಾವು ಈ ಹಣದ ವ್ಯವಸ್ಥೆನೆ ಯೂಸ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಜಗತ್ತಿನಾದ್ಯಂತ ಈ ಒಂದು ಹಣವನ್ನ ಯೂಸ್ ಮಾಡಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಂದು ಕಾಮನ್ ಅಲೈನ್ಮೆಂಟ್ಗೆ ಅಥವಾ ಕಾಮನ್ ಕನ್ಸೆನ್ಸಸ್ಗೆ ಬರಬೇಕಾಗುತ್ತೆ. ಆ ಒಂದು ಕನ್ಸೆನ್ಸಸ್ ನ ಮೆಕಾನಿಸಮ್ ಬಿಟ್ಕಾಯಿನ್ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಪ್ರೂಫ್ ಆಫ್ ವರ್ಕ್ ಕಾನ್ಸೆಪ್ಟ್. ಮೂರನೇದು ಪ್ರೈವಸಿ ಫ್ರಮ್ ಸರ್ವಲೆನ್ಸ್, ಅಂದ್ರೆ ಈಗ ನಾವು ಬಳಕೆ ಮಾಡ್ತಿರ್ತಕ್ಕಂಥ ಹಣ ಏನಿದೆಯಲ್ಲ, ಅದು US$ ಆಗಿರ್ಬೋದು, ಇಂಡಿಯನ್ ರುಪಿ ಆಗಿರ್ಬೋದು, ಅಥವಾ ಯೂರೋ ಆಗಿರ್ಬೋದು, ಇವೆಲ್ಲವೂ ಸರ್ವಲೆನ್ಸ್ ಕಡೆ ಹೋಗ್ತಾ ಇದೆ. ಅಂದ್ರೆ ಯಾರು ಎಷ್ಟು ಟ್ರಾನ್ಸಾಕ್ಷನ್ ಮಾಡಬೇಕು, ಎಲ್ಲಿ ಮಾಡಬೇಕು, ಏನೆಲ್ಲ ಖರೀದಿ ಮಾಡ್ತಾ ಇದ್ರೆ ಎಲ್ಲ ಮಾಹಿತಿ ಕೂಡ ಒಂದು ಸೆಂಟ್ರಲೈಸ್ ಎಂಟಿಟಿ ಕಡೆ ಹೋಗ್ತಾ ಇದೆ. ಆದ್ರೆ ಬಿಟ್ಕಾಯಿನ್ ಇದರ ಒಂದು ವಿರುದ್ಧವಾದಂತಹ ಒಂದು ಹಣಕಾಸಿನ ವ್ಯವಸ್ಥೆ. ಬೇಸಿಕಲಿ ಯಾರ ಹತ್ರ ಎಷ್ಟು ಹಣ ಇದೆ, ಅವ್ರು ಏನಕ್ಕೆ ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಖರ್ಚು ಮಾಡಬೇಕು ಅನ್ನುವಂತಹ ಸಂಪೂರ್ಣ ಅಧಿಕಾರ ಜನರ ಹತ್ರನೇ ಇರುತ್ತೆ. ಅದನ್ನ ಯಾರು ಕೂಡ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಬೇಸಿಕಲಿ ಪ್ರೈವಸಿನ ಎನ್ಶೂರ್ ಮಾಡುತ್ತೆ. ಈ ಒಂದು ಹಣಕಾಸಿನ ಅವಶ್ಯಕತೆ ಇಡೀ ಜಗತ್ತಿಗಿದೆ, ಅದರಲ್ಲೂ ಕೂಡ ಶ್ರಮಿಕ ವರ್ಗದ ಜನರಿಗಿದೆ. ಥ್ಯಾಂಕ್ ಯು.